ಕೆಬಿ ನ್ಯೂಸ್, ಜನರಿಗಾಗಿ ಜನರಿಗೋಸ್ಕರ. ಮಾಡ್ತೀವಲ್ಲ, ಸಕಾರಾತ್ಮಕ ರಾಜಕಾರಣದಿಂದ ನಂಬಿಕೆ ಸಕಾರಾತ್ಮಕ ರಾಜಕಾರಣ ಮಾಡ್ತೀನಿ. ಇನ್ನೊಬ್ಬರಿಗೆ ನಾನು ಮುಖ್ಯಮಂತ್ರಿ ಆದರೂ ಕೂಡ ಕರ್ನಾಟಕದ ಒಬ್ಬ ವ್ಯಕ್ತಿಗೂ ಕೂಡ ದ್ವೇಷದ ರಾಜಕಾರಣ ಮಾಡಿಲ್ಲ, ದ್ವೇಷ ಮಾಡಿಲ್ಲ, ಯಾವುದೇ ರೀತಿ ಅನ್ಯಾಯವನ್ನು ಮಾಡಿಲ್ಲ. ಯಾರ್ಯಾರು ನಮಗೆ ಅನ್ಯಾಯ ಮಾಡಿದ್ದಾರೆ ಅವರು ಒಳ್ಳೆಯದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹೊರತಾಗಿ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ. ಹರಾಸ್ಮೆಂಟ್ ಅಂತ ಒಂದು ಶಬ್ದ ಬಂದಿದೆ. ಹರಾಸ್ಮೆಂಟ್ ಅನ್ನುವಂಥದ್ದು ನನ್ನ ಡಿಕ್ಷನರಿಯಲ್ಲೇ ಇಲ್ಲ, ನನ್ನ ಜೀವನದಲ್ಲೇ ಇಲ್ಲ. ಆದರೆ ಕೆಲವರು ಅದನ್ನು ಉಪಯೋಗ ಮಾಡ್ತಾರೆ, ಮಾಡಿ ಅವ್ರು ಒಳ್ಳೇದಾಗ್ತಿದ್ರೆ ಆಗಿಲ್ಲ. ಕೆಲವರು ನಮ್ದು ಎಷ್ಟು ಮಟ್ಟಿಗೆ ಅಂತಂದ್ರೆ ನಮ್ಗೆ ಬೈದ್ರೆ ಒಳ್ಳೇದಾಗ್ತದೆ, ಕೆಲವರು ಹಂಗೂ ಉಪಯೋಗ ಆಗ್ತದೆ. ನಮ್ಮ ಮನೆಗೆ ನಮ್ಮ ಟೀಕೆ ಮಾಡಿದ್ರೆ ಒಳ್ಳೇದಾಗತ್ತೆ, ನಮ್ಮ ಟೀಕೆ ಮಾಡಿರೋರು ಒಳ್ಳೇದಾಗುತ್ತಿಲ್ಲ, ಅವ್ರ ಬ್ಯಾಟ್ರಿ ಚಾಲು ಆಗ್ತಿಲ್ಲ. ಹೀಗಾಗಿ ನಮ್ಮ ಟೀಕೆಯಿಂದ 4 ಜನಕ್ಕೆ ಒಳ್ಳೇದಾಗ್ತದೆ. ಆಗ ಏನು ತೊಂದರೆ. ಇಂಥ ಸಕಾರಾತ್ಮಕ ರಾಜಕಾರಣವನ್ನು ನಾನು ಮಾಡಿದ್ದೇನೆ. ಯಾವುದೇ ಟೀಕೆ, ಟಿಪ್ಪಣೆ, ಗೆಲುವು, ಸೋಲು, ಹೆಸರು, ಅವಮಾನ, ಅಪಮಾನ ಏನಾದರೂ ಕೂಡ ನೆನಪಿಲ್ಲ. ನನ್ನ ಜನರ ಸಲುವಾಗಿ ನಾನು ಇದ್ದೇನೆ. ಅಧಿಕಾರ ಇರಲಿ ಇರದೇ ಇರಲಿ, ನಾನು ಜೀವನದ ಕೊನೆ ಉಸಿರು ಇರ್ತೇನೆ ಅಂತ ಏನು ಮಾತು ಕೊಟ್ಟಿದ್ದೇನೆ ಅದು ನಡೆಸಿಕೊಂಡು ಹೇಳಿ ಎಸ್.ಆರ್. ಬೊಮ್ಮಾಯಿಯವರ ಜೀವನ ಆದರ್ಶಗಳನ್ನು ನಾವೆಲ್ಲರೂ ಸೇರಿ ಪರಿಪಾಲನೆ ಮಾಡೋಣ. ನಮ್ಮೆಲ್ಲರಿಗೂ ವೇದಿಕೆ ಮೇಲಿರುವ ಯಾರ ಹೆಸರು ಕ್ಷಮ ಮಾಡಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.